ಜಾಗದಲ್ಲಿ ದಶರಥ ಮಹಾರಾಜರಿಗೆ ಶ್ರೀರಾಮ ಹಾಗೂ ಸೀತೆಯವರು ಪಿಂಡ ಇಟ್ಟಿದ್ದು. ಈ ರೂಪದಲ್ಲಿ ರಾಮ सीते लक्ष्मण ಬಂದಿದ್ರಂತೆ. इस रूप में पिंडदान करने इसी जगह पर जब वापस जा रहे थे तो पिंडदान करने अपना घर गए थे. अच्छा, पिंडदान करने. ವೀಕ್ಷಕರೇ, ವಿಷ್ಣು ಪಾದಕ್ಕೆ ಬಂದಿದ್ದೀವಿ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಗಾಯಸರನ್ನು ತುಳಿದು ಕೊಂದು ವಿಷ್ಣುವಿನ ಹೆಜ್ಜೆ ಇದೆ, ಆದರೆ ಒಳಗೆ ಫೋನ್ ತೊಗೊಳೋಂಗಿಲ್ಲ, ಇಲ್ಲಿ ಲಾಕರಲ್ಲಿ ಇಡಬೇಕು. ಆದರೆ ಟೆಂಪಲ್ ಹೊರಗಡೆಯಿಂದ ತೋರಿಸ್ತೀನಿ ನೋಡಿ, ಈ ರೀತಿ ಇದೆ ನೋಡಿ. ಅಲ್ಲಿದೆ ಟೆಂಪಲ್, ಆಗಿದೆ ನೋಡಿ. ವಿಷ್ಣುಪಾದ ದೇವಸ್ಥಾನದ ಮುಂದೆ ಇಷ್ಟೆಲ್ಲ ಇದೆ. ವಿಷ್ಣುಪಾದ ದೇವ್ರದ ದರ್ಶನ ಮಾಡ್ಕೊಂಡು ಬಂದಾಯ್ತು ವೀಕ್ಷಕರೇ. ಏನು ಅಂತಂದರೆ, ನೀವು ದೇವ್ರು ಮುಟ್ಬೇಕಂದ್ರೆ ಒಳಗೆ ಇರೋವಂಥ 3-4 ದೇವ್ರ ಪಕ್ಕ ಕೂಕೊಂಡು ಕಿರ್ಚ್ತಾ ಇರ್ತಾರೆ. ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ, ಕೊಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ. ಈ ನಮ್ಮ ಸರ್ಕಾರದವರು ಗೌರ್ಮೆಂಟ್ಗೆ ಉಂಡಿಗೆ ಹಾಕ್ಕೊಂಡಿದ್ಮೇಲೆ ತೊಗೊಂಡು ಕಚಡ ಕೆಲಸಗಳಿಗೆ ಯೂಸ್ ಮಾಡ್ಕೋತಾರೆ. ಇಲ್ಲ ಹಂಗಲ್ಲ, ಒಂದು ರೀತಿ ಇವರೇ ಪೂಜಾರಿಗಳೇ ಎಲ್ಲ ತೊಗೊಂಡು ಉಡಾಯಿಸ್ತಾರೆ ಅಂತ ಕಾಣುತ್ತೆ. ಕೊಡು ಹಣೆಗೆ ಇಟ್ಬಿಟ್ಟು ಹೋಗು ಅಂತಾರೆ. ಹೆಂಗೆ ಜೋರಾಗಿ, ಎಷ್ಟು ಜೋರಾಗಿ ಮಾತಾಡ್ತಿದ್ರು ಅಂದರೆ ಸಾಲ್ಗಾರನು ಕೇಳಲ್ವೇ ನಮಗೆ. ಎಲ್ಲ ದುಡ್ಡು ಕೊಡು ಕೊಡು ದುಡ್ಡು ದುಡ್ಡು ಮಡ್ಗು ಅಂತ. ಅಪ್ಪ ದೇವ್ರೆ, ಎಲ್ಲೋದ್ರೂ ದುಡ್ಡು ದುಡ್ಡು ದುಡ್ಡಿನ ಮಯ ಆಗೋಗಿದೆ. ಏನು ಮಾಡೋಣ, ಎಲ್ರಿಗೂ ದುಡ್ಡು ಬೇಕು. ನಮ್ಮ ಕರ್ನಾಟಕದಲ್ಲಿ ಉಂಡಿಗಳಿಗೆ ದುಡ್ಡು ಹಾಕಿದ್ರೆ ಉಳುಮ್ ಮಾಡಿಕೊಂಡು ಏನೇನೋ ಕೆಟ್ಟ ಕೆಲಸ ಮಾಡ್ಕೋತಾರೆ. ಇಲ್ಲಿ ಉಂಡಿಗೆ ದುಡ್ಡು ಹೋಗೋದಕ್ಕೆ ಬಿಡಲ್ಲ. ದುಡ್ಡು ಕೊಡು ದುಡ್ಡು ಕೊಡು, ತಾತನೂ ಅದೇ ಇದ್ರು. ಇವರು ದುಡ್ಡು 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 ಏನಾದರೂ ದುಡ್ಡು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಕೇಳಲ್ಲ, ಉಂಡಿಗೆ ಹಾಕ್ತಾರೆ ಜನ, ಅಥವಾ ಸೇವೆಗಳ ಹಣ್ಕಾಯ್ತ ತೊಗೊತಾರೆ. ಅದನ್ನು ಮಿಸ್ಯೂಸ್ ಇವ್ರು ಮಾಡ್ಕೋತಾರೆ ಸರ್ಕಾರದವರು. ಅದು ಬೇರೆ ಮತ್ತಕ್ಕೆ ಕೊಡೋದಾಗಲಿ, ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡೋದಾಗಲಿ. ಆದರೆ ಇಲ್ಲಿ ಹಂಗಲ್ಲ, ಉಂಡಿನೇ ಕಾಣಿಸ್ಲಿಲ್ಲ. ಇವ್ರುಗಳೇ ದುಡ್ಡು ಕಂತೆ ಕೈನಲ್ಲಿ ಇರುತ್ತೆ. ಕೊಡೋ 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 ದುಡ್ಡು ಕೊಡೋ ದುಡ್ಡು ಕೊಡೋ ದುಡ್ಡು ಕೊಡೋ ಅಂತ ಕೇಳ್ತಾಯಿದ್ರು. ಆದರೆ ಒಂದು ರೀತಿ ಅಲ್ಲಿ ಏನು ಅಂದರೆ, ರಾಜಕಾರಣಿಗಳು ಮಜಾ ಮಾಡ್ತಾರೆ, ಇಲ್ಲಿ ಇವ್ರುಗಳು ಮಜಾ ಮಾಡ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಆದರೆ ನೋಡಿ, ವಿಷ್ಣುಪಾದ ಟೆಂಪಲ್ ಎಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. ವಿಷ್ಣುನ ಪಾದ ಗಯಾಸುರನ ತುಳಿದ ಮೇಲೆ ತುಂಬ ಜನ ಒಳಗಡೆ, ತುಂಬ ಜನ ಬಂದು ತಮ್ಮ ಹಿರಿಕರಿಗೆ ನಾನು ಪಾದ ಮುಟ್ಟಿದೆ ವಿಷ್ಣು ಪಾದನ, ಅಂದರೆ ತಮ್ಮ ಹಿರಿಕರಿಗೆ ಪಿಂಡ ಇಡ್ತಾ ಇರ್ತಾರೆ. ಇಲ್ಲಿಟ್ಟರೆ ಅವರಿಗೆ ಮೋಕ್ಷ ಗ್ಯಾರಂಟಿ ಅಂತ. ಕಾರಣ ಯಾಕೆಂದರೆ ಗಯಾಸುರ ಒಂದು ವರ ಪಡ್ಕೊಂಡಿದ್ದಂತೆ, ಯಾರು ನನ್ನನ್ನು ನೋಡಿದ್ರೆ ಅವರಿಗೆ ಒಂದು ಮೋಕ್ಷ ಆಗುತ್ತೆ ಅಂತ. ಆ ರೀತಿ ಇರಬಾರ್ದು ಅಂತ ವಿಷ್ಣು ಅವ್ನು ತುಳಿದು ಭೂಮಿಗೆ ಹಾಕಿ ಇಲ್ಲೇ ನಿಲ್ಲಿಸು ಅಂತ ಅಂದಾಗ, ಅಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಾನು, ಈ ಜಾಗದಲ್ಲಿ ಪಿಂಡ ಇಟ್ಟರೆ ಪೂರ್ವ ಯಾರು ಹಿಂದೆ ತೀರ್ಕೊಂಡಿರ್ತಾರೆ ಅವ್ರಿಗೆ ಮೋಕ್ಷ ಗ್ಯಾರಂಟಿ ಅಂತ ಒಂದು ರೀತಿ. ಅದಕ್ಕೋಸ್ಕರ ತುಂಬ ಜನ ಪಂಡಿತರಿಗೆಲ್ಲ ದುಡ್ಡು 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 ಗೊತ್ತಾಯ್ತಾ. ಕರ್ನಾಟಕ ಬೆಸ್ಟು ದೇವಸ್ಥಾನಗಳಲ್ಲಿ ನೋಡಿ. ನಮ್ಮ ತಾತನ ಒಂದು ಅಭಿಪ್ರಾಯ ಈ ರೀತಿ ಇದೆ ನೋಡಿ. ನಿಮ್ಮಲ್ಲಿ ಯಾರು ಬಿಹಾರ ಈ ವಿಷ್ಣುಪಾದ ದೇವಸ್ಥಾನಕ್ಕೆ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 1-2 ವರ್ಡಲ್ಲಿ ತಿಳಿಸಿ, ಚೆನ್ನಾಗಿತ್ತು ಅಥವಾ ಸೇಮಾ ಏನು ಅಂತ ತಿಳಿಸಿ. ನೋಡಿ, ನೀವು ಇಲ್ಲೇನು ನೋಡ್ತಿದ್ದೀರಾ, ಪಿಂಡಗಳನ್ನ ಪೂಜೆ ಮಾಡುವಂಥದ್ದು ಜಾಗ. ಪೂಜಾರಿಗಳು ಇಲ್ಲಿ ಪಿಂಡಗಳನ್ನ ಇಟ್ಟು ಅವರ ಪೂರ್ವಜರಿಗೆ ಪೂಜೆ ಮಾಡ್ತಾರೆ. 1-2 ಉಂಡೆಲಿ 1 ಉಂಡೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಹಾಕ್ತಾರೆ. ಇನ್ನೊಂದು ಅವ್ರು ಹೆಂಗೆ ಹೇಳ್ತಾರೋ ಅದನ್ನು ಫಾಲೋ ಮಾಡಿಕೊಂಡು ಅದು ಮಾಡ್ತಾರೆ, ಅವ್ರಿಗೆ ತೀರ್ಕೊಂಡಿರೋರಿಗೆ ಮೋಕ್ಷ ಸಿಕ್ಕಲಿ ಅಂತ. ನಮ್ಮ ಮಾಟ ಇಲ್ಲೇ ಎಲ್ಲೋ ಇದೆ, ಅಲ್ಲಿದೆ. ವೀಕ್ಷಕರೇ, ಇವಾಗ ನಾವು ಸೀತಾಕುಂಡ್ ಅನ್ನೋ ಜಾಗ ಬಂದಿದ್ದೀವಿ, ಗಯಾ ಬಿಹಾರ್ನಲ್ಲಿ. ಸೀತಾಕುಂಡ್ ಅಂತ ಏನು ಅಂತಂದರೆ, ಬೇಸಿಕ್ಲಿ ದಶರಥ ಮಹಾರಾಜರು ತೀರ್ಕೊಂಡಾಗ
ಶ್ರೀರಾಮ ಹಾಗೂ ಸೀತೆ ಮಾತಾಡೋರು ಈ ಜಾಗಕ್ಕೆ ಬಂದು ದಶರಥ ಮಹಾರಾಜರಿಗೆ ಪಿಂಡದಾನ ಮಾಡಿದ್ರಂತೆ. ಆ ದಾನ ಮಾಡಿದ ಜಾಗ ಇದು. ಅವ್ರು ಹೇಳಿದ ಪ್ರಕಾರ ಈ ಜಾಗದಲ್ಲಿ ಅವ್ರು ಪಿಂಡ ದಾನ ಮಾಡ್ತಾರೋ ಒಂದು ಮಾರ್ಕ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೀತೆ ಆಮೇಲೆ ಶ್ರೀರಾಮ ಅವರೇ ಅವರ ತಂದೆಗೆ ಪಿಂಡದಾನ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅಂದರೆ ಎಷ್ಟು ಪವಿತ್ರವಾಗಿರ್ಬೋದು. ಅದಕ್ಕೋಸ್ಕರ ಎಷ್ಟೋ ಸಾಮಾನ್ಯ ಜನರು ಇಲ್ಲಿ ಬಂದು ಅವ್ರ ಪೂರ್ವಜರಿಗೆ ಪಿಂಡದಾನ ಮಾಡಿ ಹೋಗ್ತಾರೆ, ಯಾಕಂದರೆ ಮೋಕ್ಷ ಗ್ಯಾರಂಟಿ ಅಂತ. ಚಪ್ಪಲಿ ಬಿಡೋಣ. तो बगल में सीता माता है, ये रामचंद्र जी है। जो माता सीता राम का पिता राजा दशरथ जी को हाथ में 3 बालों का पिंडदान दिया। माता कुल पिता कुल समान कुल प्रणाम से जो माता सीता हाथ में पिंड को रखे है ना, तो सब लोग इस प्रकार से हाथ जोड़ेंगे। सब लोग इस प्रकार से हाथ जोड़ेंगे, मुख से बोलेंगे राम 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 राम। ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಅವ್ರ ಪೂರ್ವಜರಿಗೆ ಪಿಂಡದಾನ ಮಾಡ್ತಾ ಇರೋದು, ಅಂದರೆ ಪಿಂಡ ಇಡ್ತಾ ಇರೋದನ್ನು ದರ್ಪಣ ಬಿಡ್ತಾ ಇರೋದು. ಕಾಳಿ ಮಾತಾ ಕಾಳಿ ವಿಗ್ರಹ ಇದೆ. काली कृष्ण ಬನ್ನಿ, ಸೀತಾಕೊಂಡಲ್ಲಿರೋ ಎಲ್ಲ ದೇವಸ್ಥಾನ ನೋಡೋಣ. ಆಂಜನೇಯ ದೇವಸ್ಥಾನ, जय स्वामी दर्शन जाइए अंदर जाइए अंदर जाइए ಆಂಜನೇಯ. देखिए हाथ देखो ವೀಕ್ಷಕರು, ಇದೇ ನೋಡಿ, ಕೈ ಕಾಣಿಸ್ತಾ ಇದೆಯಾ? ಪಿಂಡ ಇಡ್ತಿರೋ ರೀತಿ ಇದೇ ಜಾಗದಲ್ಲಂತೆ ಆ ಒಂದು ಇದನ್ನು ನಡೆದಿರೋ ರಿಚುವಲ್ನ ನಡೆಸಿರೋದು. ये देखो हाथ है दशरथ महाराज जी का, कि माता सीता ने एक पिंड हाथ में 2 बगल में दिया। माता कुल दशरथ और कई औरत बंदो ಅದನ್ನ ತಗೊಂಡು वो उसका हाथ ऊपर आके पिंड को ले लिया क्या? हाँ, ತಗೊಂಡ್ರಂತೆ. ಅಂದರೆ ಅವ್ರ ಕೈ ಇದು ಅಂತ, ದಶರಥ ಮಹಾರಾಜರ ಕೈ ಅಂತ. चरण स्पष्ट करिए, जैसा राजी प्रेम है कुछ दान पुण्य कर दीजिए, ये चरण भवसागर पार हो जाएंगे। जो देना है आपको। ಈ ಜಾಗದಲ್ಲಿ ದಶರಥ ಮಹಾರಾಜರಿಗೆ ರಾಮ ಶ್ರೀರಾಮ ಹಾಗೂ ಸೀತೆಯವರು ಪಿಂಡ ಇಟ್ಟಿದ್ದು ನೋಡಿದ್ರಲ್ಲ. ಒಂದು ಲೈಕ್ ಕೊಡಿ. दान ले दो बाबा जी, दान पुण्य करते जाओ। कहाँ से है बाबा आप लोग? बेंगलोर से. जाइए भगवान का देखिए पिक्चर ये शिला गया ಹಾಂ, ये तीनों पिंड करने आए थे, जाइए अंदर का शिला। तीनों पर ನೀವು ನೋಡ್ತಿರೋ 3 ಜನನು ದೇವರುಗಳು ಪಿಂಡ ಹಾಕಕ್ಕೆ ಬಂದಿದ್ರಂತೆ. ये पिंड करने वनवास से आए थे यहाँ। ಹಾಂ ಹಾಂ. राम है, लक्ष्मण है, माता सीता है। अच्छा. इसी रूप में आए थे, माथा मुड़ा के पिंडान शुरू किए थे। ಅವತ್ತು ಈ ರೂಪದಲ್ಲಿ ರಾಮ ಸೀತೆ ಲಕ್ಷ್ಮಣ ಬಂದಿದ್ರಂತೆ. हाँ, इस रूप में इस रूप में पिंडदान करने इसी के लिए. जगह पर जब वापस जा रहे थे तो पिंडदान करने अपना घर गए थे। अच्छा, पिंडदान करने के, ठीक है. ಇಲ್ಲಿ ಮುಂದೆ ಗಯಾಸುರ, ये गयासुर का शिला है। गयासुर इसमें 3 टाइम्स राउंड लगाने का है, राइट हैंड रख के 3 ಶಿಲೆ ಅಂತ ಇದು. ऊपर से नीचे से जोड़ देना, 3 टाइम्स राउंड लगाना है स्वामी। बात करके हमको हिंदी आते नहीं, थोड़ा थोड़ा हिंदी बोलता कैसे आप? थोड़ा थोड़ा आते हैं। क्या करना, उधर उल्टा पलटा हो गया। ठीक है, ठीक है, आप मत पढ़ो, हम पढ़ो, ठीक है। अच्छा ठीक है, लोग बुझ रहा है. सभी लोग को चाहिए पैसा पैसा पैसा, और इन लोगों को चाहिए पोटवा पोटवा पोटवा. अरे चलो यार. ತಗೊಂಡು ದರ್ಶನ ಆಯಿತು. ನೀವು ದಶರಥನ ಕೈನ ನೋಡಿದ್ದೀರಾ ಅಂತ ಅನ್ಕೊತೀನಿ. ಶ್ರೀರಾಮ ಸೀತೆ ಲಕ್ಷ್ಮಣ ಬಂದು ದಶರಥ ಅವರಿಗೆ ಪಿಂಡದಾನ ಮಾಡಿದಂಥ ಸ್ಥಳ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.
ಅಥವಾ ನೋಡೋಣ ರೈಲ್ವೆ ಸ್ಟೇಷನ್ಗೆ ಹೋದಾಗ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮುಂದಿನ ಪ್ರಯಾಣ ಪ್ರಯಾಗ್ರಾಜ್ಗೆ.